ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವತಿ ಕನ್ನಡ ಲಾಗ್. ಫ್ರೆಂಡ್ಸ್, ವಿಡಿಯೋ ಎಲ್ಲ ನೀವು ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ. ಜಾತ್ರೆಯ ವಿಡಿಯೋ ನಾನು ಪ್ರತಿದಿನದ ವಿಡಿಯೋ ಹೇಗಾಯಿತು ಅಂತ ಲಾಗ್ ಮುಖಾಂತರ ಹಾಕ್ತಾ ಇದ್ದೀನಿ. ಹಾಗೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಬಂದು ಗುರುವಾರ ಮತ್ತು ಶುಕ್ರವಾರದಾಗಿರುತ್ತೆ. ಇದು ಬಂದುಬಿಟ್ಟು ಶುಕ್ರವಾರ ನಮ್ಮ ಕೋಟೆ ಆಂಜನೇಯ ಟೀಮಿಂದ ಭಜನೆ ಇತ್ತು. ಹಾಗಾಗಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಯಾರ್ದೆಲ್ಲ ಅಂಗಡಿ ಇದೆ ವಿಡಿಯೋ ಮಾಡ್ಕೊಳ್ತಾ ಹೋದೆ. ತುಂಬ ಚೆನ್ನಾಗಿದೆ. ಇದು ಗುರುವಾರ ಎಲ್ಲ ನಿರೀಕ್ಷೆಯಲ್ಲಿ ಇದ್ದಂಥ ದಿನ ಅನ್ಬೋದು. ಅಂದರೆ ಜಾತ್ರೆ ಚೆನ್ನಾಗಿ ವ್ಯಾಪಾರ ಆಗತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಯಾರಿಗೂ ಸಹ ಭಾನುವಾರ ಮಳೆ ಬರುತ್ತೆ ಆ ಥರ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ತುಂಬ ಅಂಗಡಿಗಳಿದ್ವು. ಗುರುವಾರ ಇದ್ವು. ಶುಕ್ರವಾರ ಸ್ವಲ್ಪ ತುಂಬ ಜನ ಹೋಗೇ ಬಿಟ್ಟರು, ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಆದರೆ ಅಷ್ಟೊಂದೇನು ಡಲ್ ಇರಲಿಲ್ಲ ವ್ಯಾಪಾರ. ಅದು ಯಾಕೆ ಖಾಲಿ ಮಾಡ್ಕೊಂಡು ಹೋದ್ರು ಅನ್ನೋದು ನನಗೂ ಗೊತ್ತಾಗಿಲ್ಲ. ಈ ಜಾಗನ ತಗೊಂಡವ್ರಿಗೆ ವಿಚಾರಿಸಿದಾಗ ದುಡ್ಡು ಕೊಡಬೇಕಾಗತ್ತೆ ಅಂತ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾಯಿದ್ರು. ಅಂದರೆ ಹೇಗಂದರೆ 2 ದಿನದಲ್ಲಿ ವ್ಯಾಪಾರ ಮಾಡಿಕೊಂಡು ಕೇಳದೆ ಸಂಜೆ ಹೋಗಿಬಿಡ್ತಾರೆ. ಜಾಗ ಕೊಟ್ಟವರು ಮತ್ತೆ ದುಡ್ಡು ಕೇಳಕ್ಕೆ ಬರೋ ಟೈಮಲ್ಲಿ ಇರೋದಿಲ್ಲ ಅವರು. ಆ ರೀತಿ ಮಾಡಿದಂಥವ್ರು ತುಂಬ ಜನ. ಇದೆಲ್ಲ ಗುರುವಾರ ಶುಕ್ರವಾರ ಇದ್ದಂಥ ಅಂಗಡಿಗಳು. ಎಷ್ಟೋ ಜನ ಭಾನುವಾರದ ಒಂದು ವ್ಯಾಪಾರಕ್ಕೆ ಇರಲೇ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟೊಂದು ಫುಲ್ ಇದೆ ಗುರುವಾರ, ಎಷ್ಟು ಐಟಮ್ಗಳಿದ್ದಾವೆ. ಆದರೆ ನಾವು ಭಾನುವಾರ ಅಲ್ಲ ಸೋಮವಾರ ಬರೋಷ್ಟೊತ್ತಿಗೆ ಅಷ್ಟು ಖಾಲಿಯಾಗಿತ್ತು. ಅದೆಷ್ಟು ಜನ ಈ ಪಾತ್ರೆಗಳನ್ನು, ಕಬ್ಬಿಣದ ವಸ್ತುಗಳನ್ನು ತಗೊಂಡಿದ್ದಾರೆ ಅಂತಂದರೆ, ನಾನು ಐಸ್ ಕ್ರೀಮ್ ಅಂಗಡಿಯಲ್ಲೇ ಕೂತ್ಕೊಂಡು ನೋಡಿದೆ. ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಸೌಂಡ್ ಆಗಿರ್ಬೋದು, ಬಾಂಡ್ಲಿಗಳಾಗಿರ್ಬೋದು, ಈ ರೀತಿ ಪಾತ್ರೆಗಳಾಗಿರ್ಬೋದು ತೊಗೊಂಡು ಹೋಗ್ತಾನೇ ಇದ್ದರು. ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ ಜಾತ್ರೆಯ ಐಟಮ್ಸ್ಗಳು ಅಂತ ಹೇಳ್ಬೋದು. ಯಾಕಂದರೆ 3 ವರ್ಷಕ್ಕೆ ಒಂದ್ಸಲಿ ಬರೋ ಅಂಥ ಜಾತ್ರೆ ಆಗಿರೋದ್ರಿಂದ ಈ ರೀತಿ ನೋಡಿ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರ ಕೈಯಲ್ಲೂ ಪಾತ್ರೆಗಳು ಅಥವಾ ರೊಟ್ಟಿ ಮಾಡೋ ಅಂತಹ ಮರ್ಗೆ ಮತ್ತು ಪುಟಾಣಿ ಕಲ್ಲುಗಳು ಅದೆಲ್ಲದೂ ಇತ್ತು. ಎಲ್ಲ ಶಾಪಿಂಗ್ ಆದಮೇಲೆ ನಮ್ಮ ಐಸ್ ಕ್ರೀಮ್ ಅಂಗಡಿಗೆ ಬರ್ತಿದ್ದರಿಂದ ನನಗೆ ಅವರೆಲ್ಲ ಏನನ್ನು ಜಾಸ್ತಿ ತಗೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಿತ್ತು. ಜಾಸ್ತಿ ಜನದ ಕೈಯಲ್ಲಿದ್ದಿದ್ದು ಪಾತ್ರೆ ಐಟಮ್ಸ್ಗಳು ಮತ್ತು ಕಬ್ಬಿಣದ ಐಟಮ್ಸ್ಗಳು ಇಷ್ಟು ತುಂಬ ಜಾಸ್ತಿ ಇತ್ತು. ಮತ್ತು ಬಳೆ ಅಂಗಡಿಗಂತೂ ಶುಕ್ರವಾರ ತುಂಬ ರಶ್ ಇತ್ತು. ನಾನು ಬುಧವಾರ ಮಂಗಳವಾರ ಹೋಗೋಷ್ಟೊತ್ತಿಗೆ ತುಂಬ ನಮ್ಮ ಸೈಜಿನ ಬಳೆಗಳೆಲ್ಲ ಖಾಲಿ ಆಗಿಬಿಟ್ಟಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಸರ ಅಂತೇಳ್ಬಿಟ್ಟು. ಹಾಗೆ ನನಗೆ ಜಾತ್ರೆಯ ವಿಡಿಯೋ ಮಾಡೋದಕ್ಕಾಗಿರ್ಬೋದು, ಜಾತ್ರೆಯಲ್ಲಿ ನನಗೆ ಐಸ್ ಕ್ರೀಮ್ ಅಂಗಡಿಗೆ ನಾನು ನಿಂತ್ಕೊಂಡು ಐಸ್ ಕ್ರೀಮ್ ಸೇಲ್ ಮಾಡೋದಕ್ಕಾಗಿರ್ಬೋದು, ಅಥವಾ ಪ್ರತಿಯೊಂದು ಕೆಲಸದಲ್ಲೂ ನನಗೆ ಸಪೋರ್ಟ್ ಮಾಡಿದಂಥವ್ರು ತುಂಬ ಜನ ಇದ್ದಾರೆ. ಯಾಕಂದರೆ ಯಾವುದೇ ಕೆಲಸ ಆಗಿರಲಿ ಒಬ್ಬರು ಕೈಯಲ್ಲಿ ಮಾಡೋದಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ನಾನು ಸಾಧ್ಯ ಅಂತ ಅಂದ್ಕೊಂಡಿದ್ದೆ, ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಹೋಗ್ತಾ ಗೊತ್ತಾಯಿತು ಒಬ್ಬರು ಕೈಯಿಂದ ಮಾಡುವಂಥ ಕೆಲಸ ಅಲ್ಲ, ಎಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ಆಗುವಂಥದ್ದು ಅಂತ. ಐಸ್ ಕ್ರೀಮ್ ಅಂಗಡಿ ಅನ್ನೋದು ನನಗೆ ಒಂದು ಹೊಸ ಅನುಭವನೇ ಅನ್ಬೋದು. ನಾನು ಫಸ್ಟಿಗೆ ಜಾತ್ರೆಯಲ್ಲಿ ಬಟ್ಟೆ ಅಂದರೆ ಟಾಪು ಸ್ಯಾರೀಸ್ ಹಾಕೋಣ ಅಂತ ಅಂದ್ಕೊಂಡೆ. ನಾನು ಜಾತ್ರೆಯಲ್ಲಿ ಟಾಪು ಸ್ಯಾರೀಸು ಹಾಕೋದು ಬೇಡ, ಯಾಕಂದರೆ ಸಾಗರ ಜಾತ್ರೆಯಲ್ಲಿ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದ್ದೆ. ಯಾಕಂದರೆ ಟಾಪ್ ಅಂಗಡಿ ಇಟ್ಕೊಂಡವರೆಲ್ಲ ಅಷ್ಟೊಂದು ವ್ಯಾಪಾರ ಏನು ನನಗೆ ಕಾಣಿಸಿರಲಿಲ್ಲ. ಅದಕ್ಕೋಸ್ಕರ ಈಗೆಲ್ಲ ಆನ್ಲೈನ್ ಬುಕ್ ಮಾಡೋದ್ರಿಂದ ಈ ಮೀಶೋದಲ್ಲೆಲ್ಲ ತರಿಸ್ತಾರಲ್ವ, ಹಾಗಾಗಿ ಜಾತ್ರೆಯಲ್ಲಿ ಸ್ವಲ್ಪ ಟಾಪ್ಗಳಿಗೆ ಡಿಮ್ಯಾಂಡ್ ಕಮ್ಮಿ ಅಂತಲೇ ಅನ್ನಿಸ್ತು ನನಗೆ ಸಾಗರ ಜಾತ್ರೆ ಹೋದಾಗ. ಅದಕ್ಕೆ ನಾನೇನು ಮಾಡಿದೆ, ಈಗ ಫುಡ್ಡು ಜಾಸ್ತಿ ಇಷ್ಟಪಡ್ತಾರೆ ಜಾತ್ರೆಯಲ್ಲಿ. ಫುಡ್ಡಿಂಗಲ್ಲಿ ಸ್ವಲ್ಪ ಎಲ್ಲರೂ ಇಷ್ಟಪಡ್ತಾರೆ. ಏನು ತಗೊಳ್ಳದೆ ಹೋದ್ರೂ ಕೊನೆಗೆ ಏನಾದರೂ ತಿನ್ಕೊಂಡಾದರೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನನಗೊಂದು ಒಳ್ಳೆ ಐಡಿಯಾ ಬಂತು. ಆಗ ನಾನು ಯೋಚನೆ ಮಾಡಿದ್ದೆ ಐಸ್ ಕ್ರೀಮ್ ಅಂಗಡಿ ಬಗ್ಗೆ. ಆಮೇಲೆ ಏನು ಮಾಡಿದೆ ಅಂತಂದರೆ ಐಸ್ ಕ್ರೀಮ್ ಅಂಗಡಿ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಐಸ್ ಕ್ರೀಮ್ ಅಂಗಡಿಯಲ್ಲಿ ಬೆಳಗ್ಗೆ 10ರಿಂದ ರಾತ್ರಿ 1 ಗಂಟೆ 1:30 2 ಗಂಟೆವರೆಗೂ ನಾವು ವ್ಯಾಪಾರ ಮಾಡ್ತಿದ್ವಿ. ಟೈಲರಿಂಗ್ ಕೆಲಸಕ್ಕಿಂತ ಬೇರೆ ವಿಭಿನ್ನವಾಗೇ ಇತ್ತು ಅಂತ ಹೇಳ್ಬೋದು. ಅಂದರೆ ನಾವು ಕಸ್ಟಮರ್ ಬರ್ತಾ ಇರ್ತಾರೆ, ಅವ್ರನ್ನ ಹ್ಯಾಂಡ್ಲ್ ಮಾಡಬೇಕು. ಕಂಟಿನ್ಯೂಸ್ ರೆಸ್ಟೇ ಇಲ್ದಿದ್ದಂಗೆ 9 ದಿನವೂ ನಾವು ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ವಿ. ನನಗೆ ಇಲ್ಲೆಲ್ಲ ಬಂದುಬಿಟ್ಟು ವಿಡಿಯೋ ಮಾಡಿ ಅವ್ರ ಮಾತುಗಳೆಲ್ಲ ಹೇಳಬೇಕು ಅಂತ ತುಂಬ ಇಷ್ಟ ಇತ್ತು. ಇನ್ನೂ ತುಂಬ ಜಾತ್ರೆನೇ ಇತ್ತು ಅಂತ ಹೇಳ್ಬೋದು. ಆದರೆ ನಮಗೆ ಕೈ ಕೊಟ್ಟಿದ್ದು ಅಂದರೆ ಮಳೆ. ತುಂಬ ಮೋಡ ಆಗ್ತಿತ್ತು, ಜನಗಳಿಗೆ ಹೆದರಿಸ್ತಿತ್ತು ಮಳೆ. ಮಳೆ ಜೋರಾಗಿ ಬರುತ್ತೋ, ವ್ಯಾಪಾರ ಎಲ್ಲ ಹಾಳಾಗುತ್ತೋ ಅಂತೇಳಿ ತುಂಬ ಭಯ ಇತ್ತು. ಆದರೆ ಯಾರ ವ್ಯಾಪಾರನೂ ಏನೂ ಹಾಳಾಗಿಲ್ಲ. ಆದರೆ ಭಾನುವಾರ ಸ್ವಲ್ಪ ಮಳೆ ಬಂತು ಅಷ್ಟೇ. ನೋಡ್ತಾ ಇರ್ಬೋದು ಕಬ್ಬಿಣದ ವಸ್ತುಗಳು ತುಂಬ ಚೆನ್ನಾಗಿತ್ತು. ಶಿರಾಳಕೊಪ್ಪದಿಂದ ಬಂದಿದ್ರು ಅವರು. ಶಿವಮೊಗ್ಗ, ಶಿರಾಳಕೊಪ್ಪ, ಶಿಕಾರಿಪುರ ತುಂಬ ಕಡೆಯಿಂದ ಬಂದುಬಿಟ್ಟು ಅಂಗಡಿಗಳು ಹಾಕಿದ್ರು. ತುಂಬ ಒಳ್ಳೊಳ್ಳೆ ವಸ್ತುಗಳನ್ನು ಹಾಕಿದ್ರು ಅನ್ಬೋದು. ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಯಾರಿಗೆ ಬೇಕಾದರೂ ಏನೇ ಇದ್ರೂ
ತಗೊಳ್ಳೋ ಅಂಥದ್ದು. ಹಾಗೆ ಆಟ ಆಡೋ ಸಮೇತ ಸಂಜೆ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗೆ ಬಿಸಿಲು ಸಹ ಹಾಗೆ ಇತ್ತು. ಸೋಡಾಗಳಾಗಿರ್ಬೋದು ನೋಡಿ, ಇದು ಬಾಗಿಲು ತೋರಣ ಅಂತೂ ಹೈಯೆಸ್ಟ್ ಅವರೇ ಹೂಗಳನ್ನು ತಂದುಬಿಟ್ಟು ಪೋಣಿಸ್ತಾಯಿದ್ರು. ಸಖತ್ತಾಗಿ ಮಾಡ್ತಾಯಿದ್ರು ಮಾತ್ರ. ಇದು ರೆಡಿಮೇಡ್ ಗುಲಾಬಿ ಹೂವು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ನಮ್ಮ ಆನಂದಪುರ ಜಾತ್ರೆಗೆ ಯಾರೆಲ್ಲ ಬಂದಿದ್ದೀರಾ, ನಮ್ಮ ಐಸ್ ಕ್ರೀಮ್ ಪಾರ್ಲರ್ಗೆ ಯಾರೆಲ್ಲ ಬಂದಿದ್ದೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನೋಡಿ, ಪಿಂಗಾಣಿ, ಉಪ್ಪು ಜಾಡಿ, ಹಾಗೆ ಉಪ್ಪಿನಕಾಯಿ ಜಾಡಿ, ಹಾಗೆ ಈ ಕುಟ್ಟು ಕಲ್ಲು, ಹಾಗೆ ತಿರುವ ಕಲ್ಲು ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಿ ವ್ಯಾಪಾರ ಸಹ ಆಯಿತು. ನಾನು ಸಹ ಒಂದು ಕಲ್ಲು ತಗೊಂಡಿದ್ದೀನಿ, ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆ ಪ್ರತಿಯೊಂದು ಮನೆಯಲ್ಲೂ ಒಂದು ತಿರುವ ಕಲ್ಲು ಹಾಗೆ ಬೀಸ ಕಲ್ಲು ಇರಬೇಕಂತೆ, ತುಂಬ ಒಳ್ಳೆಯದಂತೆ. ನೋಡ್ತಾ ಇರ್ಬೋದು. ಹಾಗೆ ತುಂಬ ಚೆನ್ನಾಗಿ ವ್ಯಾಪಾರ ಸಹ ಆಯಿತು. ಈ ಎಲ್ಲ ವಸ್ತುಗಳು ನಮ್ಮ ಆನಂದಪುರ ಜಾತ್ರೆಯಲ್ಲಿ ಬಂತು. ಆದರೆ ನೋಡಿ, ಕೆಲವರು ಸಂಜೆ ಅಂಗಡಿಗಳನ್ನು ಓಪನ್ ಮಾಡ್ತಾಯಿದ್ರು. ಇವರು ಉಡುಪಿಯಿಂದ ಬಂದಿದ್ದರು, ಅಂದರೆ ಕಾರ್ನು ಮತ್ತು ಐಸ್ ಕ್ರೀಮು. ನಮಗೆ ವಿರೋಧವಾಗಿ ನಮ್ಮ ಎದುರಿಗೆ ಅಂಗಡಿ ಇಟ್ಟಿದ್ರು ಇವರು. ಪರವಾಗಿಲ್ಲ ಪಾಪ, ಅವರು ಏನು ನಮ್ಗೆ ತೊಂದರೆ ಕೊಟ್ಟಿಲ್ಲ. ಅವ್ರ ಪಾಡಿಗೆ ಅವ್ರು ಐಸ್ ಕ್ರೀಮ್ ಮಾರಿದ್ರು, ನಮ್ಮ ಪಾಡಿಗೆ ನಮ್ಮ ಹತ್ರ ಇರೋ ಐಸ್ ಕ್ರೀಮನ್ನು ಮಾರಿದ್ವಿ. ಒಳ್ಳೆ ಫ್ರೆಂಡ್ ಆಗಿದ್ದರು. ಬೇಗನೆ ಹೋಗ್ಬಿಟ್ರು ಅವ್ರು. ಭಾನುವಾರ ಅನ್ನೋಷ್ಟೊತ್ತಿಗೆ ಅವರು ಉಡುಪಿಗೆ ಹೋಗ್ಬಿಟ್ರು. ಆಮೇಲೆ ಬೇರೆ ಬೇರೆ ಐಸ್ ಕ್ರೀಮ್ ಗಾಡಿಗಳು ಬಂದವು. ಯಾವುದೇ ಐಸ್ ಕ್ರೀಮ್ ಗಾಡಿಗಳು ಬಂದರೂ ನಮ್ಮ ಕಿಂಗು ಮತ್ತು ನಮ್ಮ ಐಸ್ ಕ್ರೀಮ್ ಒಳ್ಳೆ ಕ್ವಾಲಿಟಿದಾಗಿರೋದ್ರಿಂದ ಒಂದ್ಸಲಿ ಬಂದವರು ಮತ್ತೆ ಮತ್ತೆ ಬರ್ತಾನೆ ಇದ್ದರು. ಈಗ ನೋಡ್ಬೋದು, ಐಸ್ ಕ್ರೀಮ್ ಅಂಗಡಿ ನಂದು 9 ದಿವಸನೂ ಐಸ್ ಕ್ರೀಮ್ ಅಂಗಡಿಯಲ್ಲೇ ಆಗಿಬಿಡ್ತು. ಹಾಗೆಯೇ ಟೈಲರಿಂಗ್ ಮಾಡ್ತಾ ಇರೋರು ಒಂದೇ ಸತಿಗೆ ಐಸ್ ಕ್ರೀಮ್ ಅಂಗಡಿ ಬಂದಾಗ ಎಷ್ಟೊಂದು ಟಾರ್ಚರ್ ಆಗಿರುತ್ತೆ ಅಂದರೆ, ಈ ಕಡೆಯಿಂದ ಕಸ್ಟಮರು ಏನಾಗ್ತಿತ್ತು ಅಂದರೆ, ನನಗೆ ಬಟ್ಟೆ ನೋಡೋಕ್ಕೆ ಬರೋ ಕಸ್ಟಮರು, ಹಾಗೆ ಹೊಲಿಯೋಕ್ಕೆ ಬರೋ ಅಂಥ ಕಸ್ಟಮರು, ಹಾಗೆ ಐಸ್ ಕ್ರೀಮ್ ತಗೊಳಕ್ಕೆ ಬರೋ ಅಂಥ ಕಸ್ಟಮರು, ಮತ್ತು ಮನೆ ಕೆಲಸ, ಅಡುಗೆ ತಿಂಡಿ, ಬಟ್ಟೆ ಪಾತ್ರೆ, ಇದೆಲ್ಲದೂ ನನಗೆ ಒಂದೇ ಸಲಿಗೆ ಹೆವಿ ಆಗಿಬಿಡ್ತು. ಅದ್ರ ಜೊತೆಗೆ ಪಾಪ ಇಲ್ಲಿ ಜಾತ್ರೆಗೆ ಬಂದಿರ್ತಾರಲ್ವ, ಇವ್ರುಗಳಿಗೆ ಕರೆಂಟ್ ವ್ಯವಸ್ಥೆ ಇರೋದಿಲ್ಲ. ಚಾರ್ಜ್ ಹಾಕೊಳ್ಳೋದಕ್ಕೆ, ಫೋನಿಗೆ ಚಾರ್ಜ್ ಹಾಕೋದಕ್ಕಿರೋದಿಲ್ಲ. ಅವರೆಲ್ಲರೂ ನಮ್ಮನೆ ಕೊಡ್ತಾಯಿದ್ರು. ನನ್ನ ತಂಗಿ ಮಗ ತುಂಬಾ ಹೆಲ್ಪ್ ಮಾಡಿದೆ. 2-3 ದಿವಸ ಅವನೇ ಚಾರ್ಜ್ ಹಾಕೋದು ಕೊಡೋದು ಎಲ್ಲ ಮಾಡಿಬಿಟ್ಟ. ಅಂದರೆ ನಾವು ಎದುರುಗಡೆ ರೂಮಲ್ಲೇ ಚಾರ್ಜರ್ ಪಿನ್, ಅಂದರೆ ಒಂದು 5-6 ಚಾರ್ಜರ್ ಹಾಕುವಂಥ ಪಿನ್ನನ್ನು ಇಟ್ಬಿಟ್ಟಿದ್ವಿ. ಅವನು ಹಾಕ್ತಿದ್ದ, ತಗೊಂಡೋಗಿ ಕೊಡ್ತಾಯಿದ್ದ. ಹಾಗೆ ಇವರು ಚಾರ್ಜ್ ಹಾಕೋಕೆ ಕೊಡೋರು, ಫ್ರೀಯಾಗಿ ನೀವು ಹಾಕ್ಕೊಡೋದು ಬೇಡ, ಒಂದು ಚಾರ್ಜರ್ 100% ಮಾಡಿಕೊಟ್ರೆ 10 ರೂಪಾಯಿ ತಗೊಳ್ಳಿ ಅಂತ ಹೇಳಿ ಅವರೇ ಒತ್ತಾಯ ಮಾಡಿ ಕೊಟ್ಟಿದ್ದರು. ನಾನು ಲಾಸ್ಟಲ್ಲಿ ಅದನ್ನು ಎಷ್ಟು ದುಡ್ಡು ಆಯಿತು ಚಾರ್ಜರ್ ಹಾಕಿದ್ದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಕಂಟಿನ್ಯೂಸ್ ಮಂಗಳವಾರದಿಂದ ಮತ್ತು ಬುಧವಾರದವರೆಗೂ ನಮ್ಮ ಮನೇಲಿ ಎಲ್ಲರೂ ಚಾರ್ಜನ್ನು ಹಾಕ್ಸಿದ್ದಾರೆ. ಹಾಗೆ ನಮ್ಮ ಐಸ್ ಕ್ರೀಮ್ ಅಂಗಡಿ ಎದುರುಗಡೆನೇ 100 ರೂಪಾಯಿ ಸೀರೆ, 200 ರೂಪಾಯಿ ಸೀರೆ ಅಂತ ಹಾಕಿದರು. ಹಾಗೆ ತುಂಬ ಚೆನ್ನಾಗಿತ್ತು. ನಾವು ಸಹ 2 ಸೀರೆ ತೊಗೊಂಡ್ವಿ. ಒಂದು ನಮ್ಮ ತಂಗಿ ತೊಗೊಂಡ್ಲು, ಒಂದು ನಮ್ಮ ಮನೆಗೆ ನೆಂಟರು ಬಂದಿದ್ದರು, ಅವರಿಗೆ ಕೊಟ್ಟೆ. ಹಾಗೆ ಸಖತ್ತಾಗಿ ಇದು ಸ್ಯಾರಿಗಳು. ಅವರು ಶುಕ್ರವಾರ ಸಂಜೆನೇ ಹೊರಟುಬಿಟ್ರು, ವ್ಯಾಪಾರ ಮಾಡೋದಕ್ಕಿರಲಿಲ್ಲ. ಅಂದರೆ ಅವರು ಶುಕ್ರವಾರದ ದಿವಸನೇ ಅವರಿಗೆ ಫುಲ್ಲು ಸ್ಯಾರಿಗಳೆಲ್ಲ ಸೇಲ್ ಆಗಿಬಿಟ್ವು. ಮತ್ತು ಅವರು ಶನಿವಾರ ಭಾನುವಾರ ಎಲ್ಲ ಇರಲಿಲ್ಲ. ಮತ್ತು ಭಾನುವಾರ ಎಲ್ಲ ಕೇಳ್ಕೊಂಡು ಬರ್ತಾಯಿದ್ರು, 200 ರೂಪಾಯಿ ಸ್ಯಾರಿ ಅವ್ರು ಇದ್ದಾರಾ, ಹೋದ್ರಾ ಅಂತ. ಅವರು ಶುಕ್ರವಾರ ಸಂಜೆನೇ ವ್ಯಾಪಾರ ಮಾಡಿ ಹೋದರು. ನೋಡ್ತಾ ಇರ್ಬೋದು, ಚೌಲಿ ಎಲ್ಲ ಐಟಮ್ಗಳು ಬಂದಿದ್ದರು. ಆದರೆ 1 ದಿವಸ 2 ದಿವಸ ಅಷ್ಟೇ ನಿಲ್ತಾಯಿದ್ರು, ವ್ಯಾಪಾರ ನೋಡಿಕೊಂಡು ಹೋಗ್ತಾಯಿದ್ರು. ಆದರೆ ವ್ಯಾಪಾರ ಎಲ್ಲರಿಗೂ ತುಂಬ ಚೆನ್ನಾಗೇ ಆಗಿದೆ. ಯಾಕಂದರೆ 3 ವರ್ಷಕ್ಕೆ ಒಂದ್ಸಲಿ ಬರುವಂಥ ಜಾತ್ರೆ ಅಲ್ವಾ, ವ್ಯಾಪಾರ ಮಾಡೇ ಮಾಡ್ತಾರೆ. ನನಗಂತೂ ಐಸ್ ಕ್ರೀಮ್ ಅಂಗಡಿ ಬಿಟ್ಟು ಜಾಯಿಂಟ್ ವೀಲು ಅದೆಲ್ಲ ಆಡೋದಕ್ಕೆ ಹೋಗೋಕ್ಕೂ ಟೈಮೇ ಸಿಕ್ಕಿಲ್ಲ. ನಾನು ಹೇಳಬೇಕು ಅಂದರೆ ಅದನ್ನೆಲ್ಲ ಆಟ ಆಡಲೇ ಇಲ್ಲ. ಹಾಗೆಯೇ ನಾವೀಗ ಒಂದು ಇನ್ವೆಸ್ಟ್ ಮಾಡಿ ಐಸ್ ಕ್ರೀಮ್ ಅಂಗಡಿ ಮಾಡಿರ್ತೀವಿ, ಏನೇ ಒಂದು ಅಂಗಡಿ ಮಾಡಿರ್ತೀವಿ ಅಂದರೆ ನಮಗೆ ವ್ಯಾಪಾರ ಮೊದಲನೇದಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಎಲ್ಲ ನಾವು ಎಂಜಾಯ್ ಮಾಡೋದಾಗಿರುತ್ತೆ. ಈಗ ಜವಾಬ್ದಾರಿಯಿಂದ ಅಂಗಡಿ ಮಾಡಿದ್ದೀವಿ ಅಂದರೆ ನಾವು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಹಾಗೆ ನನ್ನ ಎದುರುಗಡೆ ಅಂಗಡಿ ಇಟ್ಕೊಂಡವರೆಲ್ಲರೂ ನಂಗೆ ತುಂಬ ಕ್ಲೋಸ್ ಆದರು. ಫ್ರೆಂಡ್ಸ್, ಜಾತ್ರೆಯಲ್ಲಿ ಐಸ್ ಕ್ರೀಮ್ ಅಂಗಡಿ ಮಾಡಿದ್ನಲ್ವಾ, ಅದರಿಂದ ನನಗೆ ತುಂಬ ಅನುಭವಗಳು ಆಗಿದೆ. ಯಾಕಂದರೆ ನಾನು ಜಾತ್ರೆ ಅಂತಂದರೆ ಜಾತ್ರೆ ಸುತ್ತಾಡಿ ಬಂದು ಮತ್ತೆ ಮನೆ ಒಳಗೆ ಇರ್ತಿದ್ವಿ. ಜಾತ್ರೆಯಲ್ಲಿ ಬರೋವಂಥವರೆಲ್ಲ ಅಷ್ಟೊಂದು ಫ್ರೆಂಡ್ಸ್ ಆಗ್ತಿರಲಿಲ್ಲ. ಆದರೆ ಈ ಮನೆಗೆ ಬಂದ ಮೇಲೆ ಆಗ್ತಿದ್ರು. ಆದರೆ ಈ ಸಲ ನಾವು ಹಗಲು ರಾತ್ರಿ ಮನೆಯಿಂದ ಹೊರಗೆ ಜಾತ್ರೆಯಲ್ಲೇ ಇದ್ದಿದ್ದರಿಂದ ನಮ್ಮ ಎದುರುಗಡೆ ಅಂಗಡಿ ಇಟ್ಟವರು, ಅಕ್ಕಪಕ್ಕ ಅಂಗಡಿ ಇಟ್ಟವರು ಊರಿಂದ ಊರಿಗೆ ಬಂದು ಎಷ್ಟೊಂದು ಕಷ್ಟಪಡ್ತಾರೆ. ಅದ್ರ ಮಧ್ಯೆ ಮಳೆ ಬೇರೆ ಬಂತು. ಮಳೆ ಬಂದಾಗ ಪಾಪ ಅವ್ರ ಸ್ಥಿತಿ ತುಂಬ ಕಷ್ಟ ಆಗಿತ್ತು. ಆಗ ನಮ್ಮ ಊರಲ್ಲೇ ಅವರಿಗೆ ಇರೋದಕ್ಕೆ ಶೆಡ್ಡು ಜಾಗ ಎಲ್ಲ ಬಿಟ್ಕೊಟ್ಟಿದ್ದಾರೆ. ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಇರೋಷ್ಟು ದಿನವೂ ಖುಷಿಯಾಗೇ ಇದ್ದರು. ಆದರೆ ಫ್ರೆಂಡ್ಸ್, ನಾವು ಒಂದು ತಿಳ್ಕೊಬೇಕು, ನಮ್ಮದೇ ದೊಡ್ಡ ಕಷ್ಟ ಅಂತ ಅಂದ್ಕೊಳ್ತೀವಿ. ಆದರೆ ಕೆಲವು ಜನಗಳದ್ದು ಎಷ್ಟು ಕಷ್ಟ ಇದೆ ನೋಡಿ. ಈ ಅಣ್ಣಂಗೆ ಒಂದು ಕೈ ಇಲ್ಲ, ಇಬ್ಬರು ಹೆಣ್ಮಕ್ಳಂತೆ. ಅವರು ಬಂದುಬಿಟ್ಟು ಈ ಸೀರೆಗಳನ್ನೆಲ್ಲ ಜೋಡಿಸಿದ್ರು.
ಜೋಡಿಸ್ಬಿಟ್ಟು ಪುಟಾಣಿ ಮಗು ಇಟ್ಕೊಂಡು 3-4 ದಿನ ಎಷ್ಟು ವ್ಯಾಪಾರ ಮಾಡಿದ್ರು. ಶುಕ್ರವಾರದ ದಿನ ಆ ತಾಯಿ ದಯೆಯಿಂದ ಏನೋ ಅನಿಸುತ್ತೆ ಅಷ್ಟು ಸೀರೆಗಳ ವ್ಯಾಪಾರ ಆದವು. ಹಾಗೆ ಅವರು ಶಿವಮೊಗ್ಗಕ್ಕೆ ಹೋದರು. ಶಿವಮೊಗ್ಗದರಂತೆ, ಅವರಿಗೆ ಒಂದು ಕೈಯು ಆಕ್ಸಿಡೆಂಟಲ್ಲಿ ಹೋಗಿತ್ತಂತೆ. ಆಗ ಅವರು ಮತ್ತೊಬ್ಬರು ಹಾಗೆ ಇತ್ತು ಅವ್ರದ್ದು ಪರಿಸ್ಥಿತಿ. ಹೀಗೆ ನಾವು ನಮಗೆ ಸಣ್ಣ ಪುಟ್ಟ ಕಷ್ಟಗಳು ಬಂದಾಗ ನಮ್ಮ ಕಷ್ಟನೇ ದೊಡ್ಡದು, ನಮಗೆ ದೇವ್ರ ಕಷ್ಟ ಕೊಟ್ಟೇನೆ ಅಂತ ಎಷ್ಟೊಂದು ಅಂದ್ಕೊಳ್ತೀವಲ್ವ. ನಾವು ಮತ್ತೊಬ್ಬರು ಕಷ್ಟನ ನೋಡಿದಾಗ ನಮ್ಮ ಕಷ್ಟ ಏನೂ ಅಲ್ಲ, ನಮ್ಮನ್ನು ದೇವ್ರು ಇಷ್ಟಾದರೂ ಇಟ್ಟಿದ್ದಾನಲ್ವ ಅಂಥೇಳಿ ಖುಷಿ ಪಡ್ತೀವಿ. ಹಾಗೆ ನೋಡಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತೆ ಆಗಬೇಕು ಅವರು, ನನ್ನ ತಂಗಿ, ಹಾಗೆ ನಮ್ಮ ತಂಗಿ ಮಗ ನನಗೆ ಐಸ್ ಕ್ರೀಮ್ ಅಂಗಡಿಗೆ ಅದೆಷ್ಟು ಸಹಾಯ ಮಾಡ್ದ ಅಂತಂದರೆ ತುಂಬ ಸಹಾಯ ಮಾಡ್ದ. ಹಾಗೆ ಇಲ್ಲಿ ಜಾತ್ರೆಲಿರೋರೆಲ್ಲ ನಮ್ಮ ವಿಡಿಯೋನೂ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗೆ ಅವ್ರ ವಿಡಿಯೋನೂ ಸಹ ನಾನು ತಕ್ಕೊಂಡೆ, ಅವರಿಗೂ ಯಾಕೆ ಬೇಜಾರು ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ಪ್ರತಿಯೊಬ್ಬರನ್ನೂ ನಾನು ಮಾತಾಡಿಸ್ತಾ ಜಾತ್ರೆ ವಿಡಿಯೋ ಮಾಡಿದೆ. ಪ್ರತಿದಿನ ಜಾತ್ರೆ ವಿಡಿಯೋ ಬರ್ತಾಯಿದೆ. ಯಾಕಂದರೆ ನೋಡ್ಬೋದು ನೀವು, ಊರಿಂದ ಊರಿಗೆ ಬಂದು ವ್ಯಾಪಾರ ಮಾಡ್ತಾರೆ. ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅದನ್ನು ಅವ್ರು ಯೋಚನೆ ಮಾಡಲ್ಲ. ಆದರೆ ಒಂದು ಜಾತ್ರೆ ಅಂತ ಹೇಳಿದ್ರೆ ನಾವು ಊರಿನ ಜನ ಇದ್ದರೆ ಅಷ್ಟೇ ಆಗೋಲ್ಲ, ಈ ಥರ ವ್ಯಾಪಾರ ಮಾಡೋರು ಸಹ ಆಗ್ತಾರೆ. ನೋಡಿ ಫ್ರೆಂಡ್ಸ್, ನಾನು ಇದು ವಿಡಿಯೋದಲ್ಲಿ ಒಂದು ವಾರ ಅಂದರೆ ಗುರುವಾರ ನಾನು ಇದು ಆಸೆ ಪಟ್ಟಿರುವಂಥ ಕಾಲ್ಗೆಜ್ಜೆ, ಆದರೆ ಅವರು ಹೋಗುವಾಗ 5 ಜೊತೆ ನನಗೆ ಕೊಟ್ಟೋಗಿದ್ದಾರೆ. ಇದೇ ಸೇಮ್ ನಮ್ಮ ಮನೆ ಹತ್ರನೇ ಕೂತ್ಬಿಟ್ಟು ಆ ಚೈನನ್ನು ರೆಡಿ ಮಾಡಿಬಿಟ್ಟು ಹೋಗಿದ್ದಾರೆ. ಲಾಸ್ಟ್ ವಿಡಿಯೋ ನಾಳೆ ನಾಡ್ದು ಬರುವಂಥ ವಿಡಿಯೋದಲ್ಲಿ ನನಗೆ ಕಾಲ್ ಚೈನ್ ಹಾಕ್ದವರು ಮತ್ತು ಹಾಗೆ ಕಾಲ್ ಚೈನ್ ಕೊಟ್ಟೋದವ್ರ ಬಗ್ಗೆ 4 ಮಾತಾಡ್ತೀನಿ, ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ಬಂದಂಥವ್ರಿಗೆ, ವ್ಯಾಪಾರ ಮಾಡ್ತಾ ಇರೋವಂಥವ್ರಿಗೆ ನಾನು ಏನು ನನ್ನ ಕೈಯಿಂದ ಆಗುತ್ತೋ ಆ ಸಹಾಯಗಳನ್ನು ಮಾಡಿದ್ದೀನಿ. ಅಂದರೆ ಕೆಲವರಿಗೆ ಊಟ, ಕೆಲವರಿಗೆ ನೀರು, ಕೆಲವರಿಗೆ ಮೊಬೈಲ್ ಚಾರ್ಜಿಂಗು, ಈ ರೀತಿ ಅವ್ರಿಗೆ ಏನೇನೋ ಒಂದೊಂದು ಅವಶ್ಯಕತೆ ಇರುತ್ತೋ ನನ್ನ ಹತ್ರ ಬಂದು ಹೇಳ್ತಾಯಿದ್ರು. ನನ್ನ ಕೈಲಿ ಆದಷ್ಟು ಮಾಡಿದ್ದೀನಿ. ಕೆಲವರಿಗೆ ದುಡ್ಡು ಇಟ್ಕೊಳ್ಳೋಕ್ಕೆ ತುಂಬ ಭಯ ಪಡ್ತಾಯಿದ್ರು, ಅದನ್ನು ಸಹಿತ ನನ್ನ ಕೈಲೇ ಕೊಟ್ಟಿದ್ರು, ಹೋಗುವಾಗ ಇಸ್ಕೊಂಡು ಹೋದರು. ಹಾಗೆ ಈ ರೀತಿ ಅವರಿಗೊಂದು ವಿಡಿಯೋ ಮಾಡಿದಾಗ ನಿಮ್ಗಳಿಗೂ ಒಂದು ಮತ್ತೇನು ಮಾಡ್ತಾಯಿದ್ರು ಅಂದರೆ, ತುಂಬ ಜನ ನಾನು ಅಬ್ಸರ್ವ್ ಮಾಡಿದಾಗ ಇವ್ರ ಹತ್ರ ಎಲ್ಲ ಏನಾದ್ರು ತಗೊಳ್ತಿದ್ರಲ್ಲ ತುಂಬ ಚೌಕಾಸಿ ಮಾಡ್ತಾಯಿದ್ರು. ನನಗೆ ಇಷ್ಟ ಆಗ್ತಿರಲಿಲ್ಲ. ಯಾಕಂದರೆ ನಾವು ಏನೋ ಒಂದು ಬಿಂದಾಸಾಗಿ ಖರ್ಚು ಮಾಡ್ತೀವಿ. ಇವರೆಲ್ಲ ಎಷ್ಟು ಕಷ್ಟಪಟ್ಟು ಹೋಲ್ಸೇಲಲ್ಲಿ ತಂದು ಹೆಣ್ದು ಮಾಡಿರ್ತಾರೆ, ಬಿಸಿಲಲ್ಲಿ ಎಲ್ಲ ಅಂಗಡಿ ಹಾಕಿರ್ತಾರೆ. ಇವ್ರ ಹತ್ರ ಅಂಗಡಿಗೂ ಸಹ ತುಂಬಾ ವಸೂಲಿ ಮಾಡಿರ್ತಾರೆ. ನಾವು ಇವ್ರುಗಳ ಹತ್ರ ತುಂಬ ಚರ್ಚೆ ಮಾಡಬಾರ್ದು. ಈಗ ನಾವು ಒಂದು ರೇಟು ನಮ್ಗೆ ಗೊತ್ತಾಗುತ್ತೆ ಅವ್ರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಅಂಥೇಳಿ, ಅಷ್ಟರ ಮೇಲೆ ನಾವು ಬಾರ್ಗಿಂಗ್ ಮಾಡಬೇಕು. ಅಷ್ಟು ಬಿಟ್ಟರೆ ಅವರಿಗೆ ಒಂದು ಅಸಲು ಬೆಲೆನೂ ಬರದೇ ಇರೋಷ್ಟು ನಾವು ಬಾರ್ಗಿಂಗ್ ಮಾಡಬಾರ್ದು ಯಾವತ್ತೂ ಅಷ್ಟೇ. ಯಾಕಂದರೆ ಊರಿಂದ ಊರಿಗೆ ಬಂದು ಅವರು ಈ ಮಕ್ಕಳನ್ನ ಎಷ್ಟೋ ಜನ ಮಕ್ಕಳನ್ನ ಕರ್ಕೊಂಬಂದಿಲ್ಲ, ಅವರೆಲ್ಲರೂ ತಾಯಿ ಹತ್ರ, ತಂಗಿ ಹತ್ರ, ಅತ್ತಿಗೆ ಹತ್ರ, ನಾದಿನಿ ಹತ್ರ ಈ ರೀತಿ ಬಿಟ್ಟು ಬಂದಿದ್ದಾರೆ. ನಾನು ಜಾತ್ರೆಗೆ ಬಂದಂಥ ಪ್ರತಿಯೊಂದು ಅಂಗಡಿಯವ್ರನ್ನೂ ಮಾತಾಡ್ಸಿದ್ದೀನಿ, ಅವ್ರ ಬಗ್ಗೆ ಎಲ್ಲ ಕೇಳಿದ್ದೀನಿ. ಯಾಕಂದರೆ ನಾವು ತಿಳ್ಕೊಬೇಕು, ಪ್ರಪಂಚ ನಮಗೆ ಗೊತ್ತಿರಬೇಕು. ಯಾಕಂದರೆ ನಾವು ಒಂದೇ ಇಲ್ಲ, ನಮಗೆ ಒಂದು ಕಷ್ಟ, ನಮ್ಮದೇ ಒಂದು ನೋವು, ನಮಗೆ ಬಿಟ್ಟರೆ ಬೇರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಒಬ್ಬೊಬ್ಬರು ಅನ್ಕೊಬಿಡ್ತಾರಲ್ಲ. ನಾನು ಪ್ರತಿಯೊಬ್ಬರನ್ನೂ ಮಾತಾಡಿಸಿ ಅವರ ಎಲ್ಲಿಂದ ಬಂದಿದ್ದಾರೆ, ಏನೆಲ್ಲ ಐಟಮ್ ತಂದಿದ್ದಾರೆ ಅಂತೇಳಿ ಮಾತಾಡ್ಸಿದ್ದೀನಿ. ಅಷ್ಟೇ ಚೆನ್ನಾಗಿ ಪ್ರತಿಯೊಬ್ಬರೂ ಜಾತ್ರೆಯಲ್ಲಿ ಮಾತಾಡಿ, ಯಾರೂ ಸಹ ವಿಡಿಯೋ ಮಾಡಬೇಡ ನಾನೇನು ಹೇಳಲ್ಲ ಅಂತ ಹೋದವರಿಲ್ಲ. ಪ್ರತಿಯೊಬ್ಬರೂ ನಮ್ಮ ವಿಡಿಯೋಕ್ಕೆ ಖುಷಿಯಿಂದ ಮಾತಾಡಿದ್ದಾರೆ. ನೋಡಿ, ಟಾಪ್ ಅಂಗಡಿ ಇದೊಂದು ಬಂದಿತ್ತು, ತುಂಬ ಚೆನ್ನಾಗಿತ್ತು. ಆದರೆ ಟಾಪ್ ಅಂಗಡಿ ಇದು ಒಂದೇ ಇತ್ತು, ಮತ್ತಿರಲಿಲ್ಲ. ನಾವು ಟಾಪ್ ಅಂಗಡಿ ಮಾಡಿದರೆ ಇದೇ ರೀತಿ ಮಾಡಬೇಕಿತ್ತು. ಗೊಂಬೆಗಳೆಲ್ಲ ತುಂಬ ಬೇಕಿತ್ತು, ಅದಕ್ಕೆ ನಾನು ಟಾಪ್ ಅಂಗಡಿ ಮಾಡಿಲ್ಲ. ಹಾಗೆ ಪಾತ್ರೆ ಅಂಗಡಿಗಳಂತೂ, ಕಬ್ಬಣದ ಅಂಗಡಿಗಳಂತೂ ತುಂಬ ಚೆನ್ನಾಗಿದ್ವು. ಮಾತ್ರ ಎಲ್ಲವೂ ಮನೆಗೆ ಬೇಕಾಗಿರೋ ವಸ್ತುಗಳೇ ಆಗಿದ್ವು. ನಾನು ವೀಡಿಯೋಸ್ಗಳು ಪ್ರತಿದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ 9 ದಿವಸ ಮಾಡಿರೋ ವೀಡಿಯೋಸು ಗ್ಯಾಲರಿಯಲ್ಲಿ ಫುಲ್ ಆಗಿಬಿಟ್ಟಿತ್ತು. ಮತ್ತು ನಾನು ಅದನ್ನು ಎಡಿಟ್ ಮಾಡಲಿಲ್ಲ, ವೀಡಿಯೋ ಹಾಕಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು, ಫೋನು ಹ್ಯಾಕ್ ಹೊಡಿತಿತ್ತು. ಹಾಗಾಗಿ ಎಲ್ಲ ವೀಡಿಯೋಗಳು ನಾನು ವಾಯ್ಸ್ ಸರಿ ಇಲ್ದಿದ್ರು ಸಹಿತ ವಾಯ್ಸ್ ಓವರ್ ಕೊಟ್ಬಿಟ್ಟು ನಿಮಗೆ ವೀಡಿಯೋಸ್ ಹಾಕಿದ್ದೀನಿ. ನಮ್ಮ ಆನಂದಪುರ ಜಾತ್ರೆ ಹೇಗಿದೆ ಕಮೆಂಟ್ ಮಾಡಿ. ಎಲ್ಲ ವೀಡಿಯೋಸ್ಗಳು ಇಷ್ಟ ಆದ್ವಾ ಕಮೆಂಟ್ ಮಾಡಿ. ಇದು ನಾನು 150 ರೂಪಾಯಿಗೆ 2 ಪ್ಯಾಂಟು ಅಂತ ಹೇಳಿದ್ರು. 2 ಡೈಲಿ ಯೂಸಿಗಿರಲಿ ಅಂತ ತಗೊಂಡೆ. ಚೆನ್ನಾಗಿದೆ ಪ್ಯಾಂಟು. ಹಾಗೆಯೇ ಆಲ್ಮೋಸ್ಟು ಜಾತ್ರೆ ಬಂದವರಲ್ಲಿ ಕನ್ನಡ ಸ್ವಲ್ಪ ಕಡಿಮೆನೇ ಮಾತಾಡ್ತಾಯಿದ್ರು, ಕನ್ನಡ ಮಾತಾಡೋರು ಕಡಿಮೆ ಇದ್ದರು. ಕನ್ನಡ ಮಾತಾಡೋರೆಲ್ಲ ನನ್ನ ಜೊತೆ ವಿಡಿಯೋದಲ್ಲಿ ಚೆನ್ನಾಗೇ ಮಾತಾಡಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಟಾಪ್ಗಳು ಕಡಿಮೆ ಬೆಲೆಯಲ್ಲಿ ಸಿಕ್ಕರೆ ಮಾತ್ರ ಜಾತ್ರೆಯಲ್ಲಿ ತಗೊಳ್ತಾರೆ. ನಾವು ಒಳ್ಳೆ ಕ್ವಾಲಿಟಿ ಅಂತ ಜಾಸ್ತಿ ರೇಟ್ ಏನಾದರೂ ಹಾಕಿಬಿಟ್ರೆ ಜಾತ್ರೆಯಲ್ಲಂತೂ ತಗೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ನಾನು ಬೇಡ, ಮತ್ತು ತುಂಬ ಮಣ್ಣು ಧೂಳು ಆ ಬಟ್ಟೆಗಳು ಹಾಳಾಗ್ತವೆ ಅಂತ ನಾನು ಜಾತ್ರೆಗೆ ಬಟ್ಟೆನ ಹಾಕಲೇ ಇಲ್ಲ. ನೀವು ನೋಡ್ಬೋದು, ಈಗ ಮತ್ತೆ ನಾನು ಎಲ್ಲ ವಿಡಿಯೋ ಮಾಡಿಕೊಂಡು ನಮ್ಮ
ಐಸ್ ಕ್ರೀಮ್ ಪಾರ್ಲರಿಗೆ ಬಂದೆ. ನಾನು ವಿಡಿಯೋ ಮಾಡ್ಕೊಂಬರೋ ತನಕ ನನ್ನ ತಂಗಿ ನಮ್ಮ ಮನೆಯವರು ಎಲ್ಲ ಐಸ್ ಕ್ರೀಮ್ ಪಾರ್ಲರಲ್ಲಿ ಇರ್ತಾಯಿದ್ರು. ಅವ್ರನ್ನ ಬಿಟ್ಟು ಹೋಗಿ ಕೆಲವೊಂದು ವೀಡಿಯೋಗಳನ್ನು ಮಾಡ್ಕೊಂಬರ್ತಿದ್ದೆ. ಮತ್ತು ಇಡೀ ದಿನ ಹಾರ್ಡ್ ವರ್ಕ್ ಥರನೇ ನಾನು ಕೆಲಸ ಮಾಡಿದ್ದೀನಿ. ನಾವು ಯಾವುದೇ ಹೊಸ ಕೆಲಸ ಶುರು ಮಾಡ್ತೀವಿ ಅಂದಾಗ ನಮ್ಮ ಹಾರ್ಡ್ ವರ್ಕ್ ಮೇಲೆ ಅದರ ರಿಸಲ್ಟ್ ಇರುತ್ತೆ. ನಾವು ಏನೋ ಹೊಸ ಕೆಲಸ ಶುರು ಮಾಡಿದ್ವಿ, 1 ದಿವಸ 2 ದಿವಸ ಖುಷಿಯಿಂದ ಮಾಡಿದ್ವಿ, ನೆಕ್ಸ್ಟ್ ಡೇ ಇಂಟ್ರೆಸ್ಟ್ ಇಲ್ಲದೆ ಹೋಯಿತು ಅಂದರೆ ನಿಜವಾಗ್ಲೂ ನಾವು ಮಾಡ್ತಾ ಇರೋ ಕೆಲಸ ಕೈ ಹಿಡಿಯೋದೇ ಇಲ್ಲ. ಹಾಗಾಗಿ ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅದರ ಪ್ರತಿಫಲ ನನಗೆ ಸಿಗೋವರೆಗೂ ಹಾರ್ಡ್ ವರ್ಕ್ ಕೆಲಸ ಮಾಡ್ತೀನಿ. ಹಾಗೆಯೇ ಮುಂದಕ್ಕೂ ಮಾಡ್ತಾ ಇರ್ತೀನಿ. ಯಾಕಂದರೆ ನಮಗೆ ಯಾವುದೇ ಕೆಲಸ ಆಗಿರ್ಬೋದು, ನಾವು ಹಾರ್ಡ್ ವರ್ಕ್ ಮಾಡೋದ್ರಿಂದನೇ ಕೆಲಸ ನಮಗೆ ಕೈ ಹಿಡಿಯುತ್ತೆ. ನೀವು ನೋಡ್ತಾ ಇರ್ಬೋದು, ಜಾತ್ರೆಗೆ ಬಂದವರೆಲ್ಲ ಕೆಲವೊಬ್ಬೊಬ್ಬರು ಚಾರ್ಜ್ ಹಾಕೋದಕ್ಕೆ ಕೊಡ್ತಾಯಿದ್ರು. ನನ್ನ ತಂಗಿ ಮಗ ಹಾಕಿ ತೆಗೆದು ಕೊಡ್ತಾಯಿದ್ದ. ಅವರು ಭಾನುವಾರ ಊರಿಗೆ ಹೋಗ್ಬಿಟ್ರು. ಅಷ್ಟರ ಮೇಲೆ ತುಂಬ ಕಷ್ಟ ಆಗ್ಬಿಡ್ತು. ನನ್ನ ವಾಯ್ಸಲ್ಲಿ ಏನಾದರೂ ತುಂಬ ಚೇಂಜಸ್ ಕಂಡಿದ್ರೆ ಫ್ರೆಂಡ್ಸ್ ಏನು ತಿಳ್ಕೊಬೇಡಿ. ಯಾಕಂದರೆ ನನಗೆ ಧೂಳಿಂದ ತುಂಬ ಕೆಮ್ಮು ಮತ್ತು ವಾಯ್ಸ್ ಪ್ರಾಬ್ಲಮ್ ತುಂಬಾ ಆಗಿಬಿಡ್ತು. ವಿಡಿಯೋ ಎಷ್ಟು ದಿವಸ ಎಡಿಟ್ ಮಾಡಿದೆ ಅಪ್ಲೋಡ್ ಮಾಡಿದೆ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ಎಡಿಟ್ ಮಾಡಿ ಹಾಕಿಬಿಟ್ಟೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನಗೆ ಜಾತ್ರೆಯಲ್ಲಿ ಐಸ್ ಕ್ರೀಮ್ ಅಂಗಡಿ ಹಾಕಿದ್ದಂತೂ ತುಂಬ ಖುಷಿ ಆಯಿತು. ಲಾಭ ಆಯಿತು ನಷ್ಟ ಆಯಿತು ಅದು ಸೆಕೆಂಡರಿ ಆಗುತ್ತೆ. ಆದರೆ ನನಗೆ ತುಂಬಾ ಖುಷಿಯಾಗಿ ಎಲ್ಲರ ಪರಿಚಯ ಆಗಿ ಕಷ್ಟ ನೋವು ದುಃಖ ನಲಿವು ಎಲ್ಲದೂ ಗೊತ್ತಾಯಿತು. ನನಗೆ ಐಸ್ ಕ್ರೀಮ್ ಅಂಗಡಿಗೆ ಸಹಾಯ ಮಾಡಿದಂಥವ್ರು ಮೊದಲನೇದಾಗಿ ನಮ್ಮ ಮನೆಯವರು ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ಎರಡನೇದಾಗಿ ನನ್ನ ತಂಗಿ ಮಗ, ಮೂರನೇದಾಗಿ ನನ್ನ ತಂಗಿ, ಹಾಗೆ ನಮ್ಮ ದೊಡ್ಡಮ್ಮ ಬಂದಿದ್ದರು ಊರಿಂದ, ಅವ್ರ ಜೊತೆಗೆ ಅವ್ರ ಬೀಗರು ಸಹ ಬಂದಿದ್ದರು. ಇಷ್ಟು ಜನ ನನಗೆ ಭಾನುವಾರದವರೆಗೂ ತುಂಬ ಹೆಲ್ಪ್ ಮಾಡಿದ್ರು. ಆಮೇಲೆ ಭಾನುವಾರದ ನಂತರ ಎಲ್ಲರೂ ಊರಿಗೆ ಹೋದರು. ಯಾಕಂದರೆ 2-3 ದಿವಸದಲ್ಲಿ ಯುಗಾದಿ ಹಬ್ಬ ಇದ್ದಿದ್ದರಿಂದ. ಹಾಗೆಯೇ ಫ್ರೆಂಡ್ಸ್, ನಾನು ಇದೇ ರೀತಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಒಬ್ಬರು ತಮಾಷೆ ಮಾಡೋದಕ್ಕೆ ನನ್ನ ಮೊಬೈಲ್ ಕಸ್ಕೊಂಡು ಓಡೋಗ್ಬಿಟ್ರು. ನಾನು ನಿಜ ಅಂದ್ಕೊಂಡು ಓಡೋಡಿ ಹೋದೆ. ನೋಡಿದ್ರೆ ತಮಾಷೆ ಮಾಡೋದಕ್ಕೆ. ಹಾಗೆ ನೋಡ್ತಾ ಇರ್ಬೋದು, ನೈಟ್ ಆಗೋದಕ್ಕೂ ಜನ ಜಾಸ್ತಿ ಸೇರ್ತಾಯಿದ್ರು. ಆದರೆ ಮಳೆ ಬರೋ ಥರ ಆದರೆ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು, ಇದು ಸ್ಟಾರ್ಟಿಂಗು ಅನ್ಬೋದು ನಾವಿಟ್ಟಿರೋ ಪ್ಲೇಸು ಐಸ್ ಕ್ರೀಮ್ ಅಂಗಡಿ, ಮತ್ತು ಎಂಡಿಂಗು ಅನ್ಬೋದು. ಹೋಗುವಾಗ ಜನ ಜಾತ್ರೆ ಮುಗಿಸಿ ಹೋಗುವಾಗ ಜಾಸ್ತಿ ಐಸ್ ಕ್ರೀಮನ್ನು ತಗೊಳ್ತಿದ್ರು. ನೋಡಿ, ನಮ್ಮ ಮನೆ ಹಿಂದೆಯೇ ಆಟ ಆಡೋದು, ಜಾಯಿಂಟ್ ವೀಲು, ಆಮೇಲೆ ವೆರೈಟಿ ಹಾಕ್ತಾಯಿದ್ರು. ಇದನ್ನೆಲ್ಲದನ್ನು ಸಹಿತನೂ ಪ್ರತಿದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಐಸ್ ಕ್ರೀಮ್ ಅಂಗಡಿ ಬಗ್ಗೆ ಮಾತಾಡಿದ್ದಾರೆ, ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಿದೆ. ನಾವೇನೇ ಕೆಲಸ ಮಾಡ್ತೀವಿ ಅಂತ ಅಂದರೂ ಫ್ಯಾಮಿಲಿ ಸಪೋರ್ಟು ತುಂಬಾ ಇರಬೇಕು. ನನಗೆ ಅದರಲ್ಲಿ ನಾನು ಅದೃಷ್ಟ ಮಾಡಿದ್ದೀನಿ. ನನ್ನ ಫ್ಯಾಮಿಲಿ, ನಾನು ಐಸ್ ಕ್ರೀಮ್ ಅಂಗಡಿ ಮಾಡಿದ್ದೀನಿ ಅಂತೇಳಿ ತುಂಬ ಎಲ್ಲರೂ ಬಂದು ಮಸಾಲೆ ಮಂಡಕ್ಕಿ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು ತಿಂದಿದ್ದಾರೆ. ಇವರೆಲ್ಲರೂ ನನ್ನ ರೇವತಿ ಕನ್ನಡ ವ್ಲಾಗ್ ನೋಡೋರಿಗೆ ಪರಿಚಯ ಇರ್ತಾರೆ. ಇವರೆಲ್ಲರೂ ಮಾಮ ಮತ್ತು ಮಾಮಿ, ಯಶೋಧ ಆಂಟಿ, ಹಾಗೆ ಸರಸ್ವತಿ, ಲಕ್ಷ್ಮಿ, ಇವರೆಲ್ಲರೂ ಸಹಿತ ನಮ್ಮ ಐಸ್ ಕ್ರೀಮ್ ಅಂಗಡಿಗೆ ಬಂದು ಟೇಸ್ಟ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಖುಷಿಪಟ್ಟರು ಐಸ್ ಕ್ರೀಮ್ ಅಂಗಡಿ ಮಾಡಿದ್ರಿಂದ. ಹಾಗೆ ನಮ್ಮನೆಯವರು ಸಹಿತ ನೋಡಿ ಅವ್ರ ಜೊತೆಗೆ ಹೋಗಿ ಅಲ್ಲೇ ತಿಂತಾ ಇದ್ದಾರೆ. ನಾನು ಎಲ್ಲರ ಹೆಸರೇನು? ರವಿ ಜುಲ್ಪಿನ್ ಅಂತ. ನೀವು ಎಷ್ಟು ಐಸ್ ಕ್ರೀಮ್ಸ್ ಟೇಸ್ಟ್ ಮಾಡಿದ್ರಿ ಇಲ್ಲಿ? ಹೆಚ್ಚು ಕಡಿಮೆ ನೀವು ತಂದಿರೋ ಐಟಮ್ಸ್ ಎಲ್ಲವೂ ಟೇಸ್ಟ್ ಮಾಡಿ. ಚೆನ್ನಾಗಿದೆಯಾ? ಸೂಪರ್. ಅಡ್ಡಿಲ್ವಾ? ಸೂಪರ್ ಅಂದ್ರೆ ಇದು ಕ್ವಾಲಿಟಿ ಸೂಪರ್ ಆಗೈತಿ. 10 ಸರಿ ತಿಂದ್ರೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಟೈಲರಿಂಗ್ ಕೆಲಸ ಮಾಡ್ತಿದ್ನಾ? ಇದು ಫಸ್ಟ್ ಟೈಮ್ ಟ್ರೈ ಮಾಡಿ. ಅದ್ರ ಜೊತೆಲೆ ಜಾತ್ರೆಲಿ ಒಂದು ವಾರ ಸಂಪಾದನೆ ಮಾಡಕ್ಕೆ ಯಾವ್ದಾರ ಒಂದು ಬೇಕು ಮಾಡಿ ಒಳ್ಳೆ ಐಟಮ್ ಇಟ್ರಿ. ಇಡೀ ನೀವು ಜಾತ್ರೆ ಸುತ್ತಾರೆ ಈ ಟೇಸ್ಟಿನ ಸಿಗಲ್ಲ ಸಿಗಲ್ಲ. ನಮಗೆ ಅದೇ ಬೇಕಿತ್ತು. ಇವ್ರು ಯಾರು ಬೇಡ ಅಂತ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಾಳೆ ಇವ್ರು ಹೇಳಿಲ್ಲ ಹೇಳಿ. ಥ್ಯಾಂಕ್ ಯು. ಈಗ ಕೇಳ್ರಿ ಭಟ್ರೆ, ಇವ್ರು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಭಟ್ರು. ಹೆಂಗಿದೆ ಟೇಸ್ಟ್ ಐಸ್ ಕ್ರೀಮ್ ಇಂದು? ಈಗ ಮಧ್ಯಾಹ್ನ ಬಿಸಿಲು ಹೊಡಿತಾ ಇದೆ. ಅದ್ರ ಮಧ್ಯೆ ಇಲ್ಲಿ ನಮ್ಮ ರೇವತಿ ಅಕ್ಕ ಒಂದು ಒಳ್ಳೆ ಅಂಗಡಿ ಹಾಕಿದ್ದಾರೆ. ಹಾಗಾಗಿ ತರ ಐಸ್ ಕ್ರೀಮ್ ಸಿಗುತ್ತೆ ಇಲ್ಲಿ. ಎಲ್ಲ ಕ್ವಾಲಿಟಿ ಫ್ಲೇವರ್ ಇರ್ಬೋದು, ಮಿಲ್ಕ್ ಫ್ಲೇವರ್ ಇರ್ಬೋದು, ಸ್ಟ್ರಾಬೆರಿ ಫ್ಲೇವರ್ ಇರ್ಬೋದು, ಎಲ್ಲ ಐಸ್ ಕ್ರೀಮು ಸಹ ಸಿಗುತ್ತೆ. ಹಾಗೆ ತುಂಬಾ ಚೆನ್ನಾಗಿದೆ ಐಸ್ ಕ್ರೀಮು. ಯಾವ ಕಂಪ್ನಿ ಅಂತ ಗೊತ್ತಿಲ್ಲ. ಇದು ರಿಂಗ್ ಅಂತ ಇದೆ. ಕಿಂಗ್ ಸಾರಿ ಕ್ವಾಲಿಟಿ ಐಸ್ ಕ್ರೀಮ್ ಮಾತ್ರ. ಕ್ವಾಲಿಟಿನೇ ದುಡ್ಡಿಗೆ ಮೋಸ ಇಲ್ಲ ಅನ್ಬೋದು. ಹಾಗೆ ಟೇಸ್ಟ್ ಇದೆ, ಅಷ್ಟೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲ ಬನ್ನಿ ಅಂತೇಳಿ ಭಟ್ರೆ, ಬರ್ರಿ ಎಲ್ಲ ಬನ್ನಿ. ಭಟ್ರೆ, ಹಲೋ ಹೇಳಿ, ನಿಮ್ಮ ಹೆಸರು ಹೇಳಿ.
ನನ್ನ ಹೆಸರು ಅಮೋದ್ ಜೋಯ್ಸ್ ಅಂತ. ಹಾಂ ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ. ಕಿಂಗ್ ಕಂಪ್ನಿ ಐಸ್ ಕ್ರೀಮನ್ನು ನಮ್ಮ ರೇವತಿ ಅಕ್ಕ ಅವರು ಇಟ್ಟಿದ್ದಾರೆ ಈಗ ಅಂಗಡಿ. ಎಲ್ಲ ಫ್ಲೇವರು ಸಿಗುತ್ತೆ, ಚಾಕ್ಲೇಟ್ ಫ್ಲೇವರ್ ಎಲ್ಲ ಫ್ಲೇವರು ಸಹ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಐಸ್ ಕ್ರೀಮು. ಎಲ್ಲರೂ ಸಹ ಬನ್ನಿ, ಬಂದು ಇಲ್ಲಿ ಐಸ್ ಕ್ರೀಮನ್ನು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಕಂಪ್ನಿ ಐಸ್ ಕ್ರೀಮ್ ಎಲ್ಲೂ ಸಿಗೋಲ್ಲ, ಲೋಕಲಲ್ಲಿ ಮಾಡಿದ್ದಲ್ಲ, ಕಂಪ್ನಿ ಬ್ರ್ಯಾಂಡೆಡ್ ಐಸ್ ಕ್ರೀಮು. ಹಾಗೆ ಕೈಗೆ ಎಟ್ಕುವಂಥ ದರದಲ್ಲೇ ಸಿಗುತ್ತೆ. 15 ರೂಪಾಯಿದಾಗಿರ್ಬೋದು, ಎಷ್ಟು ಸ್ಟಾರ್ಟಿಂಗಿಂದ ಹಿಡಿದು ಆರಾಮ ಚೆನ್ನಾಗಿ ತಿನ್ಬೋದು. 10ರಿಂದ 100 ರೂಪಾಯಿ ತನಕ ಇದೆ. 100 ರೂಪಾಯಿ ತನಕ ಇದೆ, ವರ್ತಿದೆ, ತಿನ್ಬೋದು, ವರ್ತಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಭಟ್ರೆ. ಹೇಳಿ. ಹಾಂ, ಹಾಂ ಈಗ ಈ ಐಸ್ ಕ್ರೀಮ್ ಎಲ್ಲ ಒಳ್ಳೆ ಚೆನ್ನಾಗಿ ಸೇಲ್ ಆಗಬೇಕು ಅಂತಂದರೆ ಒಳ್ಳೆ ಕೂಗೋರು ಇರಬೇಕು. ಎಕ್ಸಾಂಪಲ್ ಕೂಗಬೇಕು. ಹೌದು, ಐಸ್ ಕ್ರೀಮ್ ಕುಲ್ಫಿ ಚೌಕಬಾರ್ ಗಡ್ಬಟ್ ಬಾರ್ ಕೋನಾ, ನೆಟ್ಟಿ ಬಾರ್, ಸಂಡೆ ಮಂಡೆ, ಮ್ಯಾಜಿಕ್, ಕ್ಯಾಂಡಿ, ಪೆಪ್ಸಿ, ಕುಲ್ಫಿ, ಕೋನಾ, ಬಿಗ್ ಸಂಡೆ, ಮ್ಯಾಜಿಕ್ ಸಂಡೆ, ಕ್ಯಾಂಡಿ, ಪೆಪ್ಸಿ, ಕುಲ್ಫಿ. ಸರಿ ಥ್ಯಾಂಕ್ಸ್. ಎಲ್ಲ ನಮ್ಮ ಅಂಗಡಿಯಲ್ಲಿ ಸಿಗತ್ತಲ್ಲ? ಹಾಂ ಹೇಳಿ. ಈಗ ಐಸ್ ಕ್ರೀಮ್ ಬಗ್ಗೆ ಒಂದು ಹಾಡು ಹೇಳ್ತಾರಂತ ಇವರು. ಬನ್ನೀರಣ್ಣ ಬನ್ನೀರಕ್ಕ ಬನ್ನಿ ನಮ್ಮ ಐಸ್ ಕ್ರೀಮಿಗೆ, ಊಟ ಆದ ಮೇಲೆ ಐಸ್ ಕ್ರೀಮ್ ಬೇಕೇ ಬೇಕು ಬಾಯಿಗೆ. ಬನ್ನೀರಣ್ಣ. ಸೂಪರ್